1,75,000 ಕೊಟ್ಬಿಟ್ಟು ಈ ಗಾಡಿ ತೊಗೊಳೋದು ವರ್ತಿದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ವರ್ತಿದೆ ಗುರು, ಎಲ್ಲರಿಗೂ ಈ ಗಾಡಿ ವರ್ತಿಲ್ಲ. ಈಕೋದಲ್ಲೇ ಇರೋದ್ರಲ್ಲಿ ಜಾಸ್ತಿ ಬರೋದು. 100% ಫುಲ್ ಚಾರ್ಜ್ ಆದರೆ 103 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಆ್ಯಂಡ್ ರೈಡ್ ಮೋಡು ಸ್ಪೋರ್ಟ್ಸು ಕರೆಕ್ಟಾಗಿರುತ್ತೆ. ಫ್ರಂಟಲ್ಲಿ ಏನಾದರೂ ಹಿಂಗೆ ಖಾಲಿ ಕೊಂಡ್ರೆ ಸುಮ್ಮನೆ ಒಂಥರ ಅಂಕಲ್ಗಳ ಥರ ಕುತ್ಕೊಂಡು ಹಿಂಗೆ ಓಡಿಸ್ಬೇಕಾಗುತ್ತೆ. ಅದು ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ ನನಗೆ. ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ಗುರು, ನಾನೇನಕ್ಕೆ ತೊಗೊಂಡಿದ್ದೆ, ನನ್ನ ಪರ್ಪಸ್ ಫುಲ್ಫಿಲ್ ಆಯಿತಾ, ನನ್ನ ಹತ್ರ ಆಲ್ರೆಡಿ ಸೊ ವಾಟ್ಸಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ತುಂಬ ಮೋಸ್ಟ್ ಆಸ್ಕ್ಡ್ ಕ್ವಶನ್ನು ಆ್ಯಂಡ್ ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ ಬ್ರೋ, ನಿಮ್ಮ ಏತರ್ ಗಾಡಿನ ರಿವ್ಯೂ ಮಾಡಿ ಅಂತ ತುಂಬ ಜನ ಕೇಳಿದ್ದೀರಾ. ರಿವ್ಯೂ ಮತ್ತು ಕಂಪ್ಯಾರಿಸನ್ ವಿಡಿಯೋ ಎರಡೂ ಬರ್ತಿದೆ ಅಪ್ಕಮಿಂಗ್ ಡೇಸಲ್ಲಿ. ಅಪ್ಕಮಿಂಗ್ ಡೇಸ್ ಅಂದರೆ ನೆಕ್ಸ್ಟ್ ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಕಂಪ್ಯಾರಿಸನ್ ವಿಡಿಯೋ. ನನ್ನ ಈ ಗಾಡಿ ತೊಗೊಂಡಿರೋದು ತುಂಬ ಜನ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ನಾನು ಈ ಗಾಡಿ ಇಲ್ಲಿ ತೊಗೊಂಡಾಗಿಂದ ನಾನು ಬ್ಲಾಗೂ ಮಾಡಿಲ್ಲ, ನಾನು ಅಷ್ಟೊಂದು ಯೂಸು ಮಾಡಿಲ್ಲ. ನಾನು ತೊಗೊಂಡಾಗಿಂದ ಒಂದು ಸ್ವಲ್ಪ ದಿನ ಯೂಸ್ ಮಾಡಿರ್ಬೋದು. ಆಮೇಲೆ ನಾವು ಅಪ್ಪ ಕೊಟ್ಬಿಟ್ಟೆ ಈ ಗಾಡಿ ತೊಗೊಂಡಿದ್ದು ಪರ್ಪಸ್ಸು ಆ್ಯಂಡ್ ನಾನು ತೊಗೊಂಡಾಗ ಪ್ರೈಸ್ ಎಷ್ಟಿತ್ತು, ಇದು ಯಾವ ಗಾಡಿ, ಇದು ಟಾಪ್ ಆ್ಯಂಡ ಬೇಸಿಕ್ಕಾ, ಇದರಲ್ಲಿ ಯಾವ ವೇರಿಯಂಟ್ ಬರುತ್ತೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ದಟ್ ನೀವು ಫುಲ್ ವೀಡಿಯೋನ ನೋಡಿರಿ. ಈ ಗಾಡಿ ಬಂದ್ಬಿಟ್ಟು ಏತರ್ 450X ಪ್ರೋ ಪ್ಯಾಕು. ಇದು ಬಂದ್ಬಿಟ್ಟು ಏತರಲ್ಲೇ ಟಾಪ್ ಆ್ಯಂಡ್ ಮಾಡಲು. 1,75,000 ಗುರು ಈ ಗಾಡಿ ಪ್ರೈಸು. 1,75,000 ಕೊಟ್ಬಿಟ್ಟು ಈ ಗಾಡಿ ತೊಗೊಳೋದು ವರ್ತಿದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ವರ್ತಿದೆ ಗುರು, ಎಲ್ಲರಿಗೂ ಈ ಗಾಡಿ ವರ್ತಿಲ್ಲ. ಏನಕ್ಕೆ ಅಂತ ಕಂಪ್ಲೀಟ್ ಡೀಟೇಲ್ಸಾಗಿ ಹೇಳ್ತೀನಿ. ಆ್ಯಂಡ್ ಈ ಗಾಡಿ ತೊಗೊಳೋ ಪ್ಲ್ಯಾನ್ಸಲ್ಲಿರೋರು ಈ ವಿಡಿಯೋನ ನೋಡಿರಿ, ನಿಮಗೆ ಒಂದು ರಫ್ ಐಡಿಯಾ ಬರುತ್ತೆ. ನಾನು ತೊಗೊಂಡ್ರೆ ಯೂಸ್ ಇದೆಯಾ ಇಲ್ಲ, ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕೊಡಿಸ್ಬೇಕು ಅಂತ ಇದ್ದೀನಿ, ಹೆಂಗೈತೆ ಇದ್ರದ್ದು, ಏನು ಇದು ಕತೆಗಳು ಅದು ಇದು ಅಂತೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ಗುರು, ನಾನೇನಕ್ಕೆ ತೊಗೊಂಡಿದ್ದೆ, ನನ್ನ ಪರ್ಪಸ್ ಫುಲ್ಫಿಲ್ ಆಯಿತಾ, ನನ್ನ ಹತ್ರ ಆಲ್ರೆಡಿ ಏತರ್ ಇಕ್ಕೊಂಡು ಓಲಾ ಇಕ್ಕೊಂಡು ಮತ್ತೆ ಏತರ್ ಏನಕ್ಕೆ ತೊಗೊಂಡೆ, ಇದೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಇದು ಏತರ್ 450X ಪ್ರೋ ಪ್ಯಾಕು. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಗುರು. ಒಂದು ಸ್ಟ್ಯಾಂಡರ್ಡೆಲ್ಲ ಏನು ಡಿಫ್ರೆನ್ಸ್ ಕಾಣಿಸಲ್ಲ ನಿಮಗೆ. ಬಟ್ ಪ್ರೋ ಪ್ಯಾಕಲ್ಲಿ ನ್ಯಾವಿಗೇಷನ್ ಅದು ಇದೆಲ್ಲ ಬರುತ್ತೆ ಆ್ಯಂಡ್ ಅಡಿಷ್ನಲ್ ವಾರಂಟಿ ಬರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೋಡಿಸ್ತೀನಿ ನೋಡಿರಿ. ಈ ಥರ ಮ್ಯಾಪ್ಸ್ ಗಿಪ್ಸ್ ಏನೂ ಬರೋಲ್ಲ ಸ್ಟ್ಯಾಂಡರ್ಡ್ ವರ್ಷನಲ್ಲಿ, ಇದು ಪ್ರೋ ಪ್ಯಾಕಲ್ಲಿ ಮಾತ್ರ ಬರೋದು. ಆ್ಯಂಡ್ ಈ ಗಾಡೀಲಿ ಬಂದ್ಬಿಟ್ಟು 4 ರೈಡಿಂಗ್ ಮೋಡ್ಸ್ ಬರುತ್ತೆ, ಬನ್ನಿ ನೋಡಿಸ್ತೀನಿ ನೋಡಿರಿ. ಇದು ಈಕೋ ಮೋಡು, ಈಕೋದಲ್ಲೇ ಇರೋದ್ರಲ್ಲಿ ಜಾಸ್ತಿ ಬರೋದು. 100% ಫುಲ್ ಚಾರ್ಜ್ ಆದರೆ 103 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಆ್ಯಂಡ್ ರೈಡ್ ಮೋಡು ಸ್ಪೋರ್ಟ್ಸು ವ್ಯಾಪು. ಅದು ಬಿಟ್ಟರೆ ಇನ್ನೂ ಒಂದೈತೆ ಸ್ಮಾರ್ಟ್ ಈಕೋ ಅಂತ. ಸ್ಮಾರ್ಟ್ ಈಕೋನ ಹಿಂಗೆ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿರಿ, ಇದು ಸ್ಮಾರ್ಟ್ ಈಕೋ ಮೋಡ್ ಅನ್ನೋದು ಹೋಗ್ಬಿಟ್ಟು ಸ್ಮಾರ್ಟ್ ಈಕೋ ಅಂತ ಬರುತ್ತೆ. ಈ ಸ್ಮಾರ್ಟ್ ಈಕೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಆಕ್ಸಿಲರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ದೂರ ಸ್ಪೀಡಾಗಿ ಹೋಗುತ್ತೆ, ಆಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ, ಆಮೇಲೆ ಫುಲ್ಲು ಲೇಟಾಗಿ ಪಿಕಪ್ ತಗೊಳುತ್ತೆ. ಆ ಥರ ನಂಗೆ ಅದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದನ್ನು ಸ್ಮಾರ್ಟ್ ಈಕೋ ನಾನು ಆಫ್ ಮಾಡಿಬಿಡ್ತೀನಿ. ಹೋಗಂಗಿದ್ರೆ ಒಂದೇ ಲೆವೆಲಲ್ಲಿ ಹೋಗಬೇಕು, ಇಲ್ಲಾಂದರೆ ಫುಲ್ಲು ಲ್ಯಾಗ್ ಹೊಡಿತಾ ಇರ್ತೈತೆ, ನಂಗೆ ಅದು ಇಷ್ಟ ಆಗೋಲ್ಲ. ಸ್ಮಾರ್ಟ್ ಈಕೋದಲ್ಲಿ ಇರೋದ್ರಲ್ಲಿ ಹೈಯೆಸ್ಟ್ ರೇಂಜ್ ಬರುತ್ತೆ. ಅಂದರೆ ಸ್ಮಾರ್ಟ್ ಈಕೋದಲ್ಲಿ ಇದು 109 ಕಿಲೋಮೀಟರ್ಸ್ ರೇಂಜ್ ನೋಡಿಸುತ್ತೆ. ನನಗಂತೂ ಸ್ಮಾರ್ಟ್ ಈಕೋದಲ್ಲಿ ಓಡಿಸೋಕ್ಕೆ ಆಗಲ್ಲ ಗುರು, ಸಿಟಿ ಒಳಗಡೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸ್ಬಿಡುತ್ತೆ. ಇದನ್ನು ಓಡಿಸಿದ್ರೆ ರೈಡ್ ಮೋಡಲ್ಲಿ ಓಡಿಸ್ಬೇಕು. ರೈಡ್ ಮೋಡಲ್ಲಿ ಓಡಿಸಿದ್ರೆ ನಿಮ್ಗೆ ಒಂಥರ ಆ್ಯಕ್ಟಿವಾ ಡಿಯೋನ ಹೆಂಗೆ ನೋಡಿಸ್ತಾ ಇದ್ದೀನಿ ಅದೇ ಫೀಲ್ ಬರುತ್ತೆ. ಬಿಕಾಸ್ ಸೌಂಡ್ ಇಲ್ದಿರ ಹೋಗುತ್ತೆ. ಸೌಂಡ್ ಇಲ್ಲ ಅಂತ ಹೇಳಂಗಿಲ್ಲ ಗುರು, ಇದ್ರಲ್ಲಿ ಬೆಲ್ಟ್ ನಾಯ್ಸ್ ಒಂದು ಬರುತ್ತೆ ಕರೆಕ್ಟು ನೋಡಿರಿ. ಬೆಲ್ಟ್ ಹೆಂಗೆ ಓಪನ್ ಕೊಟ್ಟವ್ರೆ, ಮಣ್ಣೆಲ್ಲ ಸೇರ್ಕೊತಾ ಇರುತ್ತೆ, ಆವಾಗ ಸಿಕ್ಕಾಪಟ್ಟೆ ನಾಯ್ಸ್ ಬರ್ತಾ ಇರುತ್ತೆ. ಸೌಂಡ್ ನಾನು ತೊಗೊಂಡಾಗ ಸ್ಟಾರ್ಟಿಂಗ್ ಎಲೆಕ್ಟ್ರಿಕ್ ಗಾಡಿಗಳು ಸೌಂಡ್ ಬರೋಲ್ಲ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಓಲಾನ ತೊಗೊಂಡಿದ್ನಲ್ಲ, ಓಲಾ ಫಸ್ಟ್ ಜನಲ್ಲಿ ಒಂದು ಚೂರು ಸೌಂಡ್ ಇಲ್ಲ ಗುರು. ಇದರಲ್ಲಿ ಒಂದು ಸ್ವಲ್ಪ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಗಾಡಿನ ಇನ್ನೊಂದು ಏನಕ್ಕಪ್ಪ ತೊಗೊಂಡೆ ಅಂದರೆ, ಓಲಾನ ಟ್ರೈ ಮಾಡಿದ್ದೀನಿ, ಏತರ್ನು ಟ್ರೈ ಮಾಡೋಣ, ಗಾಡಿ ಹೆಂಗೈತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ನಾನು ಫಸ್ಟ್ ಜನ್ ಓಲಾ ಇದ್ದಾಗ ನಾನು ಇದನ್ನು ತೊಗೊಂಡಿದ್ದು. ಬಟ್ ನಾನು ತೊಗೊಂಡಾಗ ಇದು ಟಾಪ್ ಆ್ಯಂಡ್ ಮಾಡಲು. ಇದರಲ್ಲಿ ಇದಕ್ಕಿಂತ ಇನ್ನೊಂದು ವೇರಿಯಂಟ್ ಬರ್ತಿತ್ತು, ಅದರಲ್ಲಿ ಈ ಥರ ನ್ಯಾವಿಗೇಷನ್ ಸ್ವಿಚ್ಗಳೆಲ್ಲ ಬರ್ತಿರಲಿಲ್ಲ. ಈ ನ್ಯಾವಿಗೇಷನ್ ಸ್ವಿಚ್ಚೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿಸ್ತೀನಿ ನೋಡಿರಿ. ಇದೆಲ್ಲ ಒಂದು ಆಕ್ಸೆಸ್ ಅಷ್ಟೇ. ಈ ಥರ ಬ್ಲೂಟೂತ್ ಕನೆಕ್ಟಿವಿಟಿನ ಎಲ್ಲ ಇಲ್ಲೇ ಇದು ಮಾಡ್ಕೊಬೋದು. ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟು ಆನ್ದಾಗ ಗಾಡಿ ಓಡಿಸ್ಕೊಂಡೆ ಇದೆಲ್ಲ ಮಾಡ್ಕೊಬೋದು. ಅದಕ್ಕೋಸ್ಕರ ಇದು ಒಂದೇ ಫೀಚರ್ಗೆ ಅದಕ್ಕಿಂತ 5,000 ರೂಪಾಯಿ ಎಕ್ಸ್ಟ್ರಾ. ಆ್ಯಂಡ್ ಅದರ್ ತಿಂಗು ಈಗ ರಿವರ್ಸ್ ಒಂದು ಬಟನ್ ಬರುತ್ತೆ. ಇದನ್ನು ಗಾಡಿನ ಸ್ಟಾರ್ಟ್ ಮಾಡಿದಾಗ ನೀವು ರಿವರ್ಸ್ ಆಗಬೇಕಂದ್ರೆ ಮೊದಲು ಹಿಂಗೆ ಡಿಸ್ಪ್ಲೇ ಹಿಂಗೆ ಎಳಿಬೇಕಾಗಿತ್ತು. ಈಗ ಜಸ್ಟ್ ಹಿಂಗೆ ಇದನ್ನು ಒತ್ತಿದ್ರೆ ರಿವರ್ಸ್ ಹೋಗುತ್ತೆ ಗಾಡಿ ಹಿಂಗೆ. ಅಷ್ಟೇ ಗುರು, ಇವೆರಡೇ ಡಿಫ್ರೆನ್ಸ್ ಕೊಟ್ಟಿದ್ದಿತ್ತು ಪ್ರೋ ಪ್ಯಾಕಲ್ಲಿ, ಇನ್ನೇನು ಕೊಟ್ಟಿಲ್ಲ. ಆಮೇಲೆ ಈ ಗಾಡಿ ಬಂದ್ಬಿಟ್ಟು 4 ಕಿಲೋವಾಟ್ ಬ್ಯಾಟ್ರಿ. ಇಷ್ಟೆಲ್ಲ ಟಾಪ್ ಆ್ಯಂಡ್ ಮಾಡಲು 1,75,000 ಕೊಟ್ಟು ತೊಗೊತಾ ಇದ್ದೀರಿ. ಇದರಲ್ಲಿ ಬೇಸಿಕ್ಕು ಬರುತ್ತೆ. ನಾನು ಬೇಸಿಕ್ ಯಾವತ್ತೂ ಪ್ರಿಫರ್ ಮಾಡೋಕ್ಕೂ ಹೋಗಲ್ಲ. ಆ್ಯಂಡ್ ಈ ಗಾಡಿ ಎಂಥವ್ರು ತೊಗೊಬೇಕು ಅಂತಂದರೆ, ನಿಮ್ಮದು ಏನಾದರೂ ಯೂಸೇಜ್ ಕಮ್ಮಿ ಇದ್ದರೆ, ಲೈಕ್ ನೀವು ನಿಮ್ಮ ಹತ್ರ ಒಂದು ಆಲ್ರೆಡಿ ಎಕ್ಸ್ಟ್ರಾ ಒಂದು ಗಾಡಿ ಐತೆ, ನಾನು ಮನೆ ಹತ್ರ ಓಡಾಡ್ಕೊಳಕ್ಕೆ ಗಾಡಿ ಬೇಕು, ನಾನೊಂದು 50 ಕಿಲೋಮೀಟ್ರ್ ಮೇಲೆ ಗಾಡಿ ಓಡಾಡ್ಸಲ್ಲ ಅನ್ನೋದಾದರೆ ನೀವು ಇಂಥ ಗಾಡಿನ ತೊಗೊಂಡ್ರೆ ಇದನ್ನು ಲಾಂಗ್ ಟರ್ಮು ಇಕ್ಕೊಬೋದು.
ಟೈಮ್ ಟು ಟೈಮ್ ನೀವು ನಾರ್ಮಲ್ ಗಾಡಿಗಳನ್ನ ಹೆಂಗೆ ಸರ್ವಿಸ್ ಮಾಡಿಸ್ಕೊಂತೀರೋ ಆ ಥರ ಸರ್ವಿಸ್ ಮಾಡ್ಕೊಂಡ್ರೆ ಇದು ಪರ್ಫೆಕ್ಟ್ ಗಾಡಿ. ಬಿಕಾಸ್ ತುಂಬ ಜನ ಇಕ್ಕೊಂಡಿರೋರಲ್ಲ ಈ ಗಾಡಿಗಳನ್ನ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳಿ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಒಂದು 3 ಇಯರ್ಸ್ 4 ಇಯರ್ಸ್ ಆಗಿರುತ್ತೆ. ಆ 3 ಇಯರ್ಸ್ 4 ಇಯರ್ಸಲ್ಲಿ ನಾರ್ಮಲಾಗಿ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಓಡಾಡಿಸ್ಕೊತಾ ಇರ್ತಾರೆ. ಬಟ್ ನಂಗೆ ಒಂದು ಅರ್ಥ ಆಗಿಲ್ಲ ಈ ಗಾಡೀಲಿ ಏನು ಸರ್ವಿಸ್ ಮಾಡ್ತಾರೆ ಅಂತ. ಒಂದು ಇಂಜಿನ್ ಆಯಿಲ್ ಹಾಕಲ್ಲ, ಮತ್ತು ಏರ್ ಫಿಲ್ಟ್ರ್ ಚೇಂಜ್ ಮಾಡೋದಿಲ್ಲ, ಅದಿಲ್ಲ ಇದಿಲ್ಲ. 800 ರೂಪೀಸ್ ಚಾರ್ಜ್ ಮಾಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಸರ್ವಿಸ್ಗೆ ಹೋದಾಗ ನಾನು ತಿಳ್ಕೊತೀನಿ. ಬೇಸಿಕಲಿ ಎಲೆಕ್ಟ್ರಿಕ್ ಗಾಡೀಲಿ ಬ್ರೇಕ್ ಪ್ಯಾಡ್ಸು ಅದು ಇದೆಲ್ಲ ಅಷ್ಟೇ ಚೇಂಜ್ ಮಾಡಬೇಕಾಗಿರೋದು ಅಂದ್ಕೊಂಡಿದ್ದೆ. ಬಟ್ ಈ ಗಾಡೀಲಿ ಸರ್ವಿಸಲ್ಲಿ ಏನೇನೋ ಚೆಕ್ ಮಾಡ್ತಾರೆ, ಬ್ಯಾಟ್ರಿ ಎಲ್ಲಿ ಚೆಕ್ ಮಾಡ್ತಾರೆ ಎಲ್ಲ. ಇಫ್ ಇನ್ ಕೇಸ್ ಏನಾದರೂ ಬ್ಯಾಟ್ರಿ ಏನಾದರೂ ಎಲ್ಲಿ ಕರೆಕ್ಟಾಗಿಲ್ಲ ಅಂದರೆ ವಾರಂಟಿಲಿ ನೀವು ರಿಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ಕೊಬೋದು. ಅದೆಲ್ಲ ಫೀಚರ್ಸ್ ಐತೆ ಗುರು ಇದರಲ್ಲಿ. ಓಲಾದಲ್ಲಿ ಆ ಥರ ಏನೂ ಇಲ್ಲ. ಬಟ್ ಈ ಗಾಡಿ ನಾನು ತೊಗೊಂಡಾಗ ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು, ಕಂಫರ್ಟೇಬಲ್ ಗಾಡಿ ಅದು ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಗಾಡಿ ನಾನು ತೊಗೊಂಡ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಬಿಕಾಸ್ ಒಂದು ನನಗೆ ರೇಂಜ್ ಕಮ್ಮಿ ಕೊಡ್ತಿತ್ತು ಗಾಡಿ. ಅವ್ರು ಹೇಳೋ ಥರ 103 ಕೊಡ್ತಿತ್ತ ಅಂತ ಒಂದು ಟೈಮ್ ಟೆಸ್ಟ್ ಮಾಡಿದ್ದೀನಿ. ಅವಾಗ ಕರೆಕ್ಟಾಗಿ 103ನೇ ಬಂದೈತೆ ರೇಂಜು, ಜಾಸ್ತಿನೂ ಬಂದಿಲ್ಲ ಕಮ್ಮಿನೂ ಬಂದಿಲ್ಲ. ಇದರಲ್ಲಿ ಡಿಸ್ಪ್ಲೇ ಎಲ್ಲಿ ಎಷ್ಟು ನೋಡಿಸುತ್ತೋ ಅಷ್ಟೇ ಬಂತು ರೇಂಜು. ಬಟ್ ಅಷ್ಟು ರೇಂಜು ಒಂದು ಸ್ವಲ್ಪ ಸಾಲಲ್ಲ ಅಂತ ಅನ್ನಿಸ್ತು. ಆಚೆ ಕಡೆ ಎಲ್ಲೇ ಚಾರ್ಜ್ ಹಾಕಿದ್ರು ಪೇ ಮಾಡಬೇಕು ಅಂತ ಅನಿಸಿ. ಸೊ ಗೈಸ್, ಈಗ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಗೋಪ್ರೋ ಜಾಸ್ತಿ ಹೀಟ್ ಆಗಿಬಿಟ್ಟು ಟೆಂಪ್ರೇಚರ್ ಆಫ್ ಆಗಿಬಿಟ್ಟಿತ್ತು ಗೋಪ್ರೋ. ಬ್ಯಾಟ್ರಿ ಬೇರೆ ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಟ್ಟೈತೆ. ಒಂದು ಬ್ಯಾಟ್ರಿ ತೊಗೊಬೇಕು ಗೋಪ್ರೋಗೆ. ಈ ಎಲೆಕ್ಟ್ರಿಕ್ ಗಾಡಿಗಳದ್ದು ಎಲೆಕ್ಟ್ರಿಕ್ ಐಟಮ್ಸ್ ಏನಾಗಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಅದರ್ ಥಿಂಗು, ಈ ಗಾಡಿ ತೊಗೊಂಡು ನಾನು ಆಲ್ಮೋಸ್ಟ್ ಅಲ್ಲಿ 5 ಮಂತ್ಸ್ ಆಗೈತೆ ಗುರು. ನಂಗೆ ಇದ್ರಲ್ಲಿ ಬೆಸ್ಟ್ ಥಿಂಗ್ ಅನಿಸಿದ್ದು ಈ ಗಾಡೀಲಿ ಕೊಟ್ಟಿರೋ ಕೀ ಒಂದೇ. ಯಾವುದೇ ಎಲೆಕ್ಟ್ರಿಕ್ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಆಕ್ಸೆಸಿಬಿಲಿಟಿ ಚೆನ್ನಾಗಿರುತ್ತೆ. ನಾರ್ಮಲ್ ಗಾಡಿ ಥರ ಹಿಂಗೆ ಹಾಕು, ಹಿಂಗೆ ಸ್ಟ್ಯಾಂಡ್ ಹತ್ತು ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೋ ಕರೆಕ್ಟ್ ಆ ಥರ ಇರುತ್ತೆ. ಆ್ಯಂಡ್ ನಾನು ಈ ಗಾಡಿ ಬಗ್ಗೆ ಹೋಪ್ ಎಲ್ಲ ಹೇಳಿದ್ದೀನಿ ಅನ್ಕೊತೀನಿ. ಗುಡ್ ಥಿಂಗು ಮತ್ತು ಬ್ಯಾಡ್ ಥಿಂಗ್ ಅಂತ ಏನಿಲ್ಲ ಗುರು. ಬ್ಯಾಡ್ ಥಿಂಗ್ ಅಂದರೆ ಒಂದು ಸರ್ವಿಸ್ಗೆ ದುಡ್ಡು ಪೇ ಮಾಡಬೇಕು, ಅದೊಂದೇ. ನಾವು ಗಾಡಿಗಳು ತೊಗೊಳೋದೇ ಈ ಎಲೆಕ್ಟ್ರಿಕ್ ಗಾಡಿಗಳು ಸರ್ವಿಸಲ್ಲಿ ಸೇವ್ ಮಾಡೋಣ ಮತ್ತು ಚಾರ್ಜಿಂಗಲ್ಲಿ ಸೇವ್ ಮಾಡ್ಕೊಳ್ಳೋಣ ಅಂತ. ಮನೇಲಿ ಹಾಕಿದರೆ ನಿಮ್ಗೆ ಆಲ್ಮೋಸ್ಟ್ 28 ರೂಪೀಸ್ ಚಾರ್ಜ್ ಆಗುತ್ತೆ. ಆಚೆ ಕಡೆ ಹಾಕೊಂಡ್ರೆ ನಿಮ್ಗೆ 80 ರೂಪೀಸ್ ಚಾರ್ಜು. ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೋ ನೀವು ಅದನ್ನು ನೋಡ್ಕೊಳ್ರಿ. ಆ್ಯಂಡ್ ಕಂಪ್ಯಾರಿಸನ್ ವ್ಲಾಗು ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸಾಗಿ ಗೊತ್ತಾಗುತ್ತೆ ಯಾವ ಗಾಡಿ ಹೆಂಗೆ ಯಾವ ಥರ ಅಂತ. ಗೈಸ್, ಈ ಗಾಡೀಲಿ ಅದನ್ನು ಬಿಟ್ಟು ಇನ್ನೊಂದು ಯಾವುದಾದ್ರೂ ಬ್ಯಾಡ್ ಥಿಂಗ್, ಇನ್ನೂ ಏನಾದರೂ ಬ್ಯಾಡ್ ಥಿಂಗ್ ಇದೆಯಾ ಅಂತಂದರೆ ಇದ್ರ ಡಿಕ್ಕಿಗರು ಒಂದು ಹೆಲ್ಮೆಟ್ ಇಕ್ಕಿದ್ರೆ ಇನ್ನೇನು ಇಕ್ಕೊಳಕ್ಕಾಗಲ್ಲ. ನೀವು ತುಂಬ ಬ್ಲಾಗ್ಸಲ್ಲಿ ನೋಡಿರ್ತೀರ. ಅನ್ನದರ್ ಥಿಂಗು ನಾನು ಕುತ್ಕೊಂಡಾಗ ಈ ಗಾಡಿ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ. ಇಲ್ಲಿ ಕುತ್ಕೊಬೇಕಾಗುತ್ತೆ ಗುರು. ಹಿಂದೆ ಕೂತ್ಕೊಂಡ್ರೆ ಕರೆಕ್ಟಾಗಿರುತ್ತೆ, ಒಂದು ಸ್ವಲ್ಪ ರೈಡಿಂಗ್ ಪೋಸ್ಚರ್ ಕರೆಕ್ಟಾಗಿರುತ್ತೆ. ಫ್ರಂಟಲ್ಲಿ ಏನಾದರೂ ಹಿಂಗೆ ಖಾಲಿ ಕೊಂಡ್ರೆ ಸುಮ್ಮನೆ ಒಂಥರ ಅಂಕಲ್ಗಳ ಥರ ಕುತ್ಕೊಂಡು ಹಿಂಗೆ ಓಡಿಸ್ಬೇಕಾಗುತ್ತೆ. ಅದು ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ ನನಗೆ. ಅದೇ ಇಷ್ಟೇ ನಂಗೆ ಬ್ಯಾಡ್ ಥಿಂಗ್ ಅನಿಸಿದ್ದು. ಇನ್ನು ಮಿಕ್ಕಿದೆಲ್ಲ ಗುಡ್ ಥಿಂಗೆ. ಇದ್ರದ್ದು ಲೈಫು ಚೆನ್ನಾಗೈತೆ, ಗಾಡಿದು ಎಲ್ಲ ಚೆನ್ನಾಗೈತೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ನಾನು ಇನ್ನೇನಾದರೂ ಬಿಟ್ಟಿದ್ರೆ ಆ್ಯಂಡ್ ನಿಮಗಿರೋ ಎಕ್ಸ್ಪೀರಿಯನ್ಸ್ ಏನಾದರೂ ಶೇರ್ ಮಾಡ್ಕೊಬೇಕು ಅಂತಿದ್ರೆ ಇನ್ಸ್ಟಾದಲ್ಲಿ, ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳ್ರಿ. ನಾನೇನಾದರೂ ಬಿಟ್ಟಿದ್ರೆ ಇಲ್ಲ ಯಾವುದಾದ್ರೂ ಥಿಂಗ್ಸ್ನ ಮಿಸ್ ಮಾಡಿದರೆ ಫೀಲ್ ಫ್ರೀ ಟು ಕಮೆಂಟ್ ಡೌನ್ ಬಿಲೋ. ಕಮೆಂಟ್ ಸೆಕ್ಷನ್ಸ್ ಯಾವತ್ತೂ ಓಪನ್ ಆಗಿರುತ್ತೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾನು ನಿಮ್ಗೆ ಇನ್ನು ಅಪ್ಕಮಿಂಗ್ ವ್ಲಾಗ್ದಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.